ಇಲ್ಲಿ ಕೆಲವರು ನೀನ್ ನೋಡ್ತಿರುವಂತ ದೃಶ್ಯವು ಒಂದು ವೇಳೆ ನಿನ್ನೆವರೆಗೂ ಮನುಷ್ಯನನ್ನ ನಿರೀಕ್ಷಿಸಿದಾಗಿದ್ರೆ, ಪರಿಸ್ಥಿತಿಗಳನ್ನ ನಿರೀಕ್ಷಿಸಿದಾಗಿದ್ರೆ, ಅದನ್ನ ಸ್ಟಾಪ್ ಮಾಡಿ ಒಂದು ಬಾರಿ ನೀನು ಆ ಶಿಲುಬೆಯನ್ನ, ಯೇಸುವನ್ನ ದೃಷ್ಟಿಸಲಿಕ್ಕೆ ನೀನು ಪ್ರಾರಂಭ ಮಾಡೋದಾದ್ರೆ, ನನ್ನ ಆತ್ಮದಲ್ಲಿ ಪ್ರವಾದಿಸಿ ಆಜ್ಞಾಪಿಸ್ತೇನೆ, ನೀನು ಹೊಸ ಬಲವನ್ನ ನೀನು ಹೊಂದಿಕೊಳ್ಳಲಿಕ್ಕಿದೀಯಾ, ಹೊಸ ಬಲವನ್ನ ನೀನು ಹೊಂದಿಕೊಳ್ಳಲಿಕ್ಕಿದೀಯಾ. ಓ, ಬಳಲಿ ಹೋದಂತ ಎಲಿಯನು ಇಸಬೇಳನ ಶಬ್ದಕ್ಕೆ ಒಂದು ವೇಳೆ ಸೋತು ನಾನು ಮರಣ ಹೊಂದೋದು ಒಳ್ಳೆಯದೆಂಬುದಾಗಿ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ, ಅವನಿಗೆ ದೇವದೂತನ ಮುಖಾಂತರ ದೇವರು ಕೊಡುವಂತ ಬಲದ ನಿಮಿತ್ತವಾಗಿ 40 ದಿವಸ ಹಗಲು ರಾತ್ರಿ ರೆಸ್ಟ್ ಇಲ್ಲದಿರುವಂತ ರೀತಿಯಲ್ಲಿ ಅವನು ಓಡಲಿಕ್ಕೆ ಪ್ರಾರಂಭ ಮಾಡಿರೋದಾದ್ರೆ, ಇವತ್ತು ನನ್ನ ಶಬ್ದವನ್ನ ಕೇಳಿಸಿಕೊಳ್ತಿರುವಂತ ಪ್ರೀತಿಯ ಸಹೋದರಿ, ನನ್ನ ಶಬ್ದವನ್ನ ಕೇಳಿಸ್ಕೊಳ್ತಿರುವಂತ ಪ್ರಿಯ ಅಭಿಷಕ್ತನೇ, ನನ್ನ ಶಬ್ದವನ್ನ ಕೇಳಿಸ್ಕೊಳ್ತಿರುವಂತ ಪ್ರೀತಿಯ ದೇವರ ಮಗುವೆ, ನನ್ನ ದೇವರು ಓಡಲಿಕ್ಕೆ ಪ್ರಾರಂಭಿಸಿದ್ರೆ, ನೀನು ಯಾವ ಯಾವ ವಿಚಾರಗಳಲ್ಲಿ ನಿನ್ನೆವರೆಗೂ ಭಯಪಟ್ಟು ಕೂತೋ, ಯಾವ ಯಾವ ವಿಚಾರಗಳಲ್ಲಿ ಸೋತು ಹೋದ ಕೂತೋ, ಅದರಗಳ ಮಧ್ಯದಲ್ಲೇ ಮತ್ತೆ ಜಯಶಾಲಿಯಾಗಿ ಓಡುವಂತ ರೀತಿಯಲ್ಲಿ ನನ್ನ ದೇವರು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಇದೇನೋ ನಾನು ಹೇಳಬೇಕೆಂಬುದಾಗಿ ಹೇಳ್ತಾ ಇಲ್ಲ. ಇಲ್ಲಿರುವಂತ ಕೆಲವರನ್ನ ನೋಡಿ ಪರಿಶುದ್ಧಾತ್ಮನು ಆತ್ಮದಲ್ಲಿ ಪ್ರವಾದಿಸ್ತಾ ಇದ್ದಾನೆ. ನೀನು ಮತ್ತೆ ಎದ್ದು ಓಡಲಿಕ್ಕೆ ಹೋಗ್ತಾ ಇದೆಯಾ? ನೀನು ಓಡುವಂತ ಬಲ ನಿನ್ನ ಬಲದಿಂದ ಆಗೋದಿಲ್ಲ, ಪವಿತ್ರಾತ್ಮನ ಬಲದಿಂದ ತುಂಬಲ್ಪಟ್ಟು ನೀನು ಶಕ್ತವಾಗಿ ಓಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೀಯ. ಯಾವ ರೀತಿಗೆ ಓಡಬೇಕಂದ್ರೆ, ಬಿಟ್ಟಿದ್ದನ್ನ ಮತ್ತೆ ತಿರುಗಿ ಹಿಡಿಯುವಂತ ರೀತಿಯಲ್ಲಿ. ಕಮಾನ್ ಕಮಾನ್ ರೋಷಾತ ಲರಬ ಶಂತ ಲಗಡಂತಲ ರಗಡ. ನಿನ್ನ ಶಬ್ದ ಆ ರೀತಿಯಾಗಿ ಪ್ರಕಟಗೊಳ್ಳಲಿ, ನಿನ್ನ ಚಪ್ಪಾಳಿಯ ಶಬ್ದ ಆ ರೀತಿಗೆ ಪ್ರಕಟಗೊಳ್ಳಲಿ, ನಿನ್ನ ಸ್ತೋತ್ರದ ಶಬ್ದ ಆ ರೀತಿಗೆ ಪ್ರಕಟಗೊಳ್ಳಲಿ. ಬಿಟ್ಟಿದ್ದನ್ನ ಮತ್ತೆ ತಿರುಗಿ ಹಿಡಿಯುವಂತ ಒಂದು ಆತ್ಮನ ಅಭಿಷೇಕ ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ, ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ, ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ. ಇನ್ನು ನೀನು ಮತ್ತೆ ನಷ್ಟಪಟ್ಟಂತ ಅನುಭವದಲ್ಲಿ ಜೀವಿಸೋದಿಲ್ಲ. ದೇವರಾತ್ಮನ ಹೇಳ್ತಾ ಇದ್ದಾನೆ, ಇನ್ಯಾವುದನ್ನೆಲ್ಲ ಕಳೆದ ದಿನದವರೆಗೆ ನೀನು ಕಳ್ಕೊಂಡು ಅದೆಲ್ಲ ತಿರುಗಿ ಹೊಂದುವಂತ ರೀತಿಯಲ್ಲಿ ನಿನ್ನ ಸ್ತೋತ್ರದಿಂದ ಮಾರ್ಗಗಳನ್ನ ಪರಿಶುದ್ಧಾತ್ಮನು ಸಿದ್ಧಪಡಿಸ್ತಾ ಇದ್ದಾನೆ. ಒಂದು ವೇಳೆ ನಿನಗೆ ಕಳೆದ 10 ವರ್ಷದಿಂದ ಕೆಲವೊಂದು ತಡೆಗಳಿರಬಹುದು, ಅನೇಕ ದಿವಸಗಳಿಂದ ತಡೆಗಳಿರಬಹುದು. ನಾನೊಂದು ಮಾತನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತಾನೆ, ತಡೆಗಳನ್ನ ಒಡೆಯುವವನು ನಿನ್ನ ಮುಂದೆ ಹೊರಟಿದ್ದಾನೆ. ಸ್ತೋತ್ರದ ಮುಖಾಂತರ ಅವನ ಹಿಂದೆ ಓಡಲಿಕ್ಕೆ ನೀನು ಪ್ರಾರಂಭ ಮಾಡೋದಾದ್ರೆ, ಬಿಟ್ಟಿದ್ದನ್ನ ಮತ್ತೆ ತಿರುಗಿ ಹಿಡಿಯುವಂತ ಒಂದು ಆತ್ಮನ ಅಭಿಷೇಕ ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ, ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ, ಕೆಲವರ ಮೇಲೆ ದೇವರಾತ್ಮನ ಸುರಿಸ್ತಾ ಇದ್ದಾನೆ. ಇನ್ನು ನೀನು ಮತ್ತೆ ನಷ್ಟಪಟ್ಟಂತ ಅನುಭವದಲ್ಲಿ ಜೀವಿಸೋದಿಲ್ಲ. ದೇವರಾತ್ಮನ ಹೇಳ್ತಾ ಇದ್ದಾನೆ, ಇನ್ಯಾವುದನ್ನೆಲ್ಲ ಕಳೆದ ದಿನದವರೆಗೆ ನೀನು ಕಳ್ಕೊಂಡು ಅದೆಲ್ಲ ತಿರುಗಿ ಹೊಂದುವಂತ ರೀತಿಯಲ್ಲಿ ನಿನ್ನ ಸ್ತೋತ್ರದಿಂದ ಮಾರ್ಗಗಳನ್ನ ಪರಿಶುದ್ಧಾತ್ಮನು ಸಿದ್ಧಪಡಿಸ್ತಾ ಇದ್ದಾನೆ. ಒಂದು ವೇಳೆ ನಿನಗೆ ಕಳೆದ 10 ವರ್ಷದಿಂದ ಕೆಲವೊಂದು ತಡೆಗಳಿರಬಹುದು, ಅನೇಕ ದಿವಸಗಳಿಂದ ತಡೆಗಳಿರಬಹುದು. ನಾನೊಂದು ಮಾತನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತಾನೆ, ತಡೆಗಳನ್ನ ಒಡೆಯುವವನು ನಿನ್ನ ಮುಂದೆ ಹೊರಟಿದ್ದಾನೆ. ಸ್ತೋತ್ರದ ಮುಖಾಂತರ ಅವನ ಹಿಂದೆ ಓಡಲಿಕ್ಕೆ ನೀನು ಪ್ರಾರಂಭ ಮಾಡೋದಾದ್ರೆ, ನಿನ್ನೆವರೆಗೂ ತಡೆದಂತ ಸಾಲಗಳು, ನಿನ್ನೆವರೆಗೂ ತಡೆದಂತ ರೋಗಗಳು, ನಿನ್ನೆವರೆಗೂ ತಡೆದಂತ ಕಣ್ಣು ನೀರು, ನಿನ್ನೆವರೆಗೂ ತಡೆದಂತ ಅವಮಾನಗಳು ಯಾವುದು ಕೂಡ ಇನ್ನು ಮುಂದೆ ನಿನ್ನ ಮುಂದೆ ಇರೋದಿಲ್ಲ. ಕಾರಣ ತಡೆಗಳನ್ನ ಒಡೆಯುವವನು ನಿನ್ನ ಮುಂದೆ ಹೊರಟಿದ್ದಾನೆ. ರಗಡ ರೀಸಾ ತರಗಡಂತಲ ರಗಡ. ಸೈತಾನನನ್ನು ನೋಡಿ ಹೇಳು, ಸೈತಾನನೇ, ಇನ್ನು ನೀನು ನನ್ನನ್ನು ತಡೆಯಲಿಕ್ಕೆ ಆಗೋದಿಲ್ಲ. ಸೈತಾನನೇ, ಇನ್ನು ನನ್ನನ್ನ ಕಣ್ಣೀರಲ್ಲಿ ಮುಳುಗಿಸಲಿಕ್ಕೆ ಆಗೋದಿಲ್ಲ. ಸೈತಾನನೇ, ಇನ್ನು ನನ್ನ ಕುಟುಂಬವನ್ನು ಒಡೆಯಲಿಕ್ಕೆ ಆಗೋದಿಲ್ಲ. ಸೈತಾನನೇ, ಇನ್ನು ನನ್ನ ಸೇವೆಯನ್ನು ತಡೆಯಲಿಕ್ಕೆ ಆಗೋದಿಲ್ಲ. ಸೈತಾನನೇ, ಇನ್ನು ನನ್ನಲ್ಲಿ ನೀನು ನಷ್ಟವನ್ನು ಉಂಟು ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ತಡೆಗಳನ್ನು ಒಡೆಯುವಂತ ಸರ್ವಶಕ್ತ